ಕಾರ್ಮಿಕ ಮುಖಂಡ ವಿಪಿ ಕುಲಕರ್ಣಿ ಪ್ರಥಮ ಪುಣ್ಯ ಸ್ಮರಣೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾರ್ ಸ್ಟ್ಯಾಂಡ್ ಹತ್ತಿರದಲ್ಲಿದ್ದ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ಕಾರ್ಮಿಕ ಮುಖಂಡ ದಿವಂಗತ ವಿಪಿ ಕುಲಕರ್ಣಿ ಪ್ರಥಮ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಜರುಗಿತು. 1986ರಲ್ಲಿ ರಾಮದುರ್ಗಕ್ಕೆ ಬಂದ ವಿಪಿ ಕುಲಕರ್ಣಿಯವರು ತಮ್ಮ ಮಾತಿನ ಚಾಟಿಯಿಂದ ಜನರನ್ನು ಒಗ್ಗಟ್ಟು ಮಾಡುವ ಮೂಲಕ ಮೊದಲು ವಾಹನ ಚಾಲಕರ ಸಂಘಟನೆಯನ್ನು ಕಟ್ಟಿ ಅವರ ಹೋರಾಟದ ಪಯಣ ಪ್ರಾರಂಭ ಮಾಡಿದರು. ನಂತರದಲ್ಲಿ ವಸತಿ ರಹಿತರ ಸಂಘ, ಕರ್ನಾಟಕ ಪ್ರಾಂತ ರೈತರ ಸಂಘ, ಬಿಡಿ ಕಾರ್ಮಿಕರ ಸಂಘ, ಪಂಚಾಯತ್, ಅಂಗನವಾಡಿ, ಅಕ್ಷರ ದಾಸೋಹ, ನೌಕರರ ಹೀಗೆ ಇಡೀ ಜಿಲ್ಲೆಯಲ್ಲಿ ಹಲವಾರು ಸಂಘಟನೆಗಳನ್ನು ಕಟ್ಟಿ ದುಡಿಯುವ ಜನರ ಪರವಾಗಿ ಧ್ವನಿ ಕೊಟ್ಟ ಹೋರಾಟಗಾರ ವಿಪಿ ಕುಲಕರ್ಣಿ ಎಂದು ಕಾರ್ಮಿಕ ಮುಖಂಡ ಜಿಎಂ ಜೈನೇ ಖಾನ್ ಅವರು ಕಾರ್ಮಿಕ ಸಂಘದ ಕಚೇರಿಯಲ್ಲಿ ಸಿಐಟಿಯು ಹಾಗೂ ಪಂಚಾಯತ್ ನೌಕರರ ಸಂಘ ನೇತೃತ್ವದಲ್ಲಿ ನಡೆದ ಪ್ರಥಮ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಲ್ಎಸ್ ನಾಯಕ, ಎಫ್ಎಂ ನದಾಫ್, ನಿಖಿಲ್ ಕುಲಕರ್ಣಿ, ರಾಜಶೇಖರ್ ಶಲವಡಿ, ಎಚ್ಪಿ ಶೇಷಪ್ಪನವರ್, ಡಿಎ ಬೆಣ್ಣಿ ಮತ್ತು ಎಸ್ಬಿ ಮಿಲಾನಿ ಕುಲಕರ್ಣಿಯವರ ಹೋರಾಟವನ್ನು ಸ್ಮರಿಸಿದರು. ಸರಸ್ವತಿ ಮಾಳಶೆಟ್ಟಿ ಸ್ವಾಗತಿಸಿದರು. ವೀರಭದ್ರ ಕಂಪ್ಲಿ ವಂದಿಸಿದರು. ಅಂಡಿ ಸಾಹಿಲ್ ಬಾರ್ಕುದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಯಾವುದೇ ಪಕ್ಷಕ್ಕೂ ಎಡಪಂಥೀಯ ಪಕ್ಷಗಳಿಗೆ ಯಾರಿಗೂ ಒಂದು ಬಾಂಡು ಸಹಿತ ತಗೊಂಡಿಲ್ಲ. ಹೀಗಾಗಿ ಲಿಸ್ಟ್ ನೋಡಿ ಪೋಷಕನ ಕೂಡ ಧ್ರುವ ರಾಠಿಯನ್ನವರು, ಪ್ರೊಫೆಸರ್ ಅಬ್ದುಲ್ ರೆಹಮಾನ್ ಪಾಷಾ ಅನ್ನೋರು ಅನುಭವ ಮಾಡ್ಯಾರ. ಒಂದು ಸಣ್ಣ ಬುಕ್ಲೆಟ್ ಐತಿ, ನಾವು ಹೋಗೋಗಿಲ್ಲ, ಕೊಟ್ಟಿದ್ದೀವಿ. ಜನ ಕಾಣುತ್ತೆ, ನೀವು ಅದನ್ನು ನೋಡ್ಬೋದು. ಅದು ಪ್ರಸಾರ ಆಗಿದೆ, ಬುಕ್ ಆಗಿದೆ, ಬಂದಿದೆ. ಮೈಸೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅವರು ಅಬ್ದುಲ್ ರೆಹಮಾನ್ ಪಾಷಾ ಅವರನ್ನು ಕನ್ನಡ ಹಿಂದೂ ಆಗಿದ್ದು ನಾನು. ಅದಕ್ಕೆ ಈ ಸಂದರ್ಭದೊಳಗೆ ಅದಕ್ಕಾಗಿ ಸಂವಿಧಾನ ಬದಲಾಯಿಸುವ ಅಂತ ಹೇಳುವಂಥವರನ್ನು ಸಹಿಸಿಕೊಂಡು ಸುಮ್ಮನೆ ಇದ್ದಾರೆ ಪ್ರಧಾನಿಗಳು. ಅವರು ಯಾವಾಗಲೂ ಹಿಂದೆ ದಿವ್ಯ ಮೌನಿ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಮಹಿಳೆಯರ ಸೋದರಿಯರು ಹೇಳ್ತೇನೆ, ಮಣಿಪುರದಲ್ಲಿ ಬರ್ತಡೇ ಮೆರವಣಿಗೆ ಆಯಿತು. ಸುಮಾರು 200 ಜನ ಬಂದರು. ಮಹಿಳೆಯರನ್ನ ಓಪನ್ ರಸ್ತೆದಾಗ ಹಗಲಿ ಟೈಮ್ನಾಗ ಒಂದು ತುಂಡು ಎಲೆ ಇಲ್ಲದೆ ಮೆರವಣಿಗೆ ಮಾಡಿ ಇದನ್ನು ಮಾಡಿದ್ರು ಅತ್ಯಾಚಾರ. ಅದ್ರ ಬಗ್ಗೆ ಮೌನ ಹೋಗಲೇ ಇನ್ನೂ ಅನುಕೂಲ ಆಯಿತು. ಒಂದು ಸ್ವಲ್ಪ ನಮ್ಮ ಕಮ್ಯುನಿಸ್ಟ್ ಪಾರ್ಟಿಗೂ ಅನುಕೂಲ ಆಗಿದೆ. ಅಲ್ಲಿ 25 ವರ್ಷ ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ನೇತೃತ್ವದೊಳಗೆ ಪಂಚಾಯತಿ ಇದು ಆಯ್ತು. ಮುಂದೆ ಮತ್ತೆ ಅದಕ್ಕೆ ರಾಜಕೀಯ ಕಂಡು ಬಂದರು. ಅದು ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಮುಷ್ಟಿ ಒಳಗೆ ಐತಲ್ಲ, ಮತ್ತು ಅದನ್ನು ಬೆಳೆಸ್ಬೇಕಂತೇಳಿ 2015 ಮತ್ತೆ ಅದನ್ನು ಪರಿಸ್ಥಿತಿಗೆ ತಂದು ಮತ್ತೆ ಸೇರ್ತೀವಿ. ಅಂದ್ರೆ ಬಡವರನ್ನ ಹತ್ತಬೇಕು, ಬಡವರ ಮೇಲೆ ಬರಬಾರ್ದು ಅನ್ನೋ ಉದ್ದೇಶ ಇಲ್ಲಿ ನಮಗೆ ಅನುಭವಿಸಿದಂಥ ನಮ್ಗೆ ಈ ಹೋರಾಟದೊಳಗೆ ಕುಲಕರ್ಣಿ ಅವ್ರು ಹೇಳ್ತಿದ್ರು, ನಾಗಪ್ಪ 20-25 ವರ್ಷದ ಒಂದು ಪೀಳಿಗೆ ಇರ್ತೈತಿ, ಆ ಪೀಳಿಗೆ ಹೋದ್ಮೇಲೆ ಇನ್ನೊಂದು ಹೊಸ ಪೀಳಿಗೆ ಬಂದರೆ ಬದಲಾವಣೆಯನ್ನು ಬಯಸ್ತೈತಿ ಅನ್ನುವಂಥ ಮಾತನ್ನು ಅವರು ಭಾಳದಿಂದ ಹೇಳ್ತಿದ್ರು. ಆದರೆ ಈಗ ಇನ್ನೂ ಮಾತಾಡಬೇಕಾಗಿತ್ತು, ಸಮಯ ಭಾಳ ಆಗಿದ್ದರಿಂದ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.